ಸರ್ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಜೂನ್ 4ಕ್ಕೆ ಇನ್ಸಿಡೆಂಟ್ ಆಯಿತು, ಆಗಬಾರ್ದಿತ್ತು, ಆಯಿತು. ನಂತರ ತಿದ್ದಿಕೊಳ್ಳೋದಕ್ಕೂ ನಮಗೆ ಅವಕಾಶ ಇತ್ತು, ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಅವಕಾಶ ಇತ್ತು. ಯಾಕಾಗಲಿಲ್ಲ? ಅದು ಏನು ಸಮಸ್ಯೆ ಆಯಿತು? ಈಗ ತಿದ್ದುಕೊಳ್ಳೋದು ಯಾರು? ತಿದ್ದುಕೊಳ್ಳೋದು ಕ್ರಿಕೆಟ್ ಅಸೋಸಿಯೇಷನ್ ತಿದ್ದುಕೋಬೇಕಾ, RCB ತಿದ್ದುಕೋಬೇಕಾ, ಸ್ಟೇಟ್ ಗೌರ್ಮೆಂಟ್ ತಿದ್ದುಕೋಬೇಕಾ, ಪೊಲೀಸ್ ತಿದ್ದುಕೋಬೇಕಾ? ಎಲ್ಲರೂ ತಿದ್ದುಕೋಬೇಕಿದೆ. ಇಲ್ಲಿ ಅವರವರಲ್ಲಿ ಸಮನ್ವಯದ ಕೊರತೆ ಕಾಣುತ್ತೆ. ಜೊತೆಗೆ ಇದಕ್ಕೆ ಏನಾದ್ರು ಮಾಡಬೇಕು, ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಎಲ್ಲ ಕೂತ್ಕೊಂಡು ಮಾತಾಡಬೇಕು. ನೀವು ಅದು ಬಿಟ್ಬಿಟ್ಟು ಬ್ಲೇಮ್ ಮಾಡ್ತಾ ಅವನ ಮೇಲೆ ಕೇಸ್ ಹಾಕಿ, ಇವ್ರ ಮೇಲೆ ಕೇಸ್ ಹಾಕಿ, ಇವ್ರ ಮೇಲೆ ಕೇಸ್, ಎಲ್ಲರ ಮೇಲೆ ಕೇಸ್ ಹಾಕಿದ್ದಾರೆ. RCB ವೈಸ್ ಪ್ರೆಸಿಡೆಂಟ್ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. ಈಸ್ ಒನ್ ಆಫ್ ದಿ ಅಕ್ಯೂಸ್ಡ್. ಸೊ ಹಾಗಿದ್ದ ಮೇಲೆ RCBನವರು ಬೆಂಗಳೂರಿನಲ್ಲಿ ಮ್ಯಾಚಸ್ ಆಡ್ತಾರೆ. ಈಗ ಅವರು ಅದಕ್ಕೋಸ್ಕರ ಪುಣೆಗೆ ತೊಗೊಂಡು ಹೊರಟಿದ್ದಾರೆ. ಈ ನಮ್ಮ ಕರ್ನಾಟಕದ ಕ್ರಿಕೆಟ್ ಲೋಕ ಇಂಥ ಹಿನ್ನಡೆಯ ದಿನಗಳನ್ನು ಅನುಭವಿಸಿದ್ದಿದೆಯಾ? ಈ ರೀತಿಯ ಒಂದು ಒಂದು ಪ್ರಸಂಗ ಬಂದೇ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ಅಷ್ಟೊಂದು ಪ್ಯಾಷನ್ನು ಬೆಂಗಳೂರಿಗೆ ಎಷ್ಟು ಪ್ಯಾಷನ್ನು. ಒಂದು ಕಾಲದಲ್ಲಿ ಇಂಡಿಯಾ ಟೀಮಲ್ಲಿ 5 ಜನ ಇರ್ತದೆ, 11 ಜನದಲ್ಲಿ 5 ಜನ ಕರ್ನಾಟಕದವರು ಇದ್ದಿದ್ದ ಒಂದು ಪರಿಸ್ಥಿತಿ ಇದೆ. ಇವತ್ತು ನೋಡಿ, ಮೊನ್ನೆ ಮಹಿಳಾ ಕ್ರಿಕೆಟ್ ಗೆದ್ದಾಗ ಒಬ್ಬರಿಲ್ಲ, ಕರ್ನಾಟಕದ ಒಂದೇ ಒಂದು ಮಹಿಳೆ ಇಂಡಿಯನ್ ಟೀಮಲ್ಲಿ ಇರಲ್ಲ. ಶಾಂತಾ ರಂಗಸ್ವಾಮಿ ಅವರು ಫಸ್ಟ್ ಇಂಡಿಯನ್ ವಿಮೆನ್ ಕ್ರಿಕೆಟ್ ಕ್ಯಾಪ್ಟನ್ ನಮ್ಮ ಕರ್ನಾಟಕದವರು. 1975ನಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ಆದಾಗ ಅವರು ಇಂಡಿಯಾ ಟೀಮಿನ ಕ್ಯಾಪ್ಟನ್ ಆಗಿದ್ದವರು. ಅವರು ಸುಮಾರು 10-15 ವರ್ಷ ಆಡಿದ್ರು. ಅವರೇ ಹೇಳ್ತಾರೆ, ಈಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿಯಾಗಿಲ್ಲ, KCA ಸರಿಯಾಗಿ ನಡೆಸ್ತಾ ಇಲ್ಲ, ಎಲ್ಲ ಲಾಸ್ಟ್ 3-4 ಇಯರ್ಸಿಂದ ಮ್ಯಾನೇಜ್ಮೆಂಟ್ ಹಸ್ ಗಾನ್ ಟು ಡಾಗ್ಸ್. ಸೊ ಎಲ್ಲರೂ ಕಾರಣ ಆಗಿದೆ. ಎಸ್ ಜೋಸೆಫ್ ಸರ್, ಬಹುಶಃ ಈಗ ಇದು ನಿರ್ಲಕ್ಷ್ಯನ ಸ್ವಯಂಕೃತ ಅಪರಾಧನ ಅನ್ನುವಂಥ ಪ್ರಶ್ನೆ ಇದೆ. ನಿರ್ಲಕ್ಷ್ಯ ಬೇರೆ, ಸ್ವಯಂಕೃತ ಅಪರಾಧ ಬೇರೆ. ಗೊತ್ತಿದ್ದು ಸುಮ್ಮನಾಗೋದು, ದುಡ್ಡಿನ ಹಿಂದೆ ಹೋಗೋದು, ಅದಾಗಿದೆಯಾ ಇಲ್ಲಿ? ಅಲ್ಲ, ಇದು ಡೆಫಿನೆಟ್ ನಿರ್ಲಕ್ಷ್ಯ. ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಾ? ನಿರ್ಲಕ್ಷ್ಯ. ಏನಂದ್ರೆ ಈಗ ನಡ್ಕೊಂಡು ಹೋಗ್ತಿತ್ತಲ್ಲ KCA, ಯಾರು ಕೇಳ್ತಿರ್ಲಿಲ್ಲ, ನಾವ್ ಮಾಡಿದ್ದು ನಮ್ದೇ ರೂಲು, ಆ ದಿಮಾಗೋಲ್ಗೆ ಇವ್ರು ನಡ್ಸ್ಕೊಂಡು ಹೋಗ್ತಿದ್ರು. ಈಗ ನನಗ್ ಬೇಜಾರಾಗದಂದ್ರೆ ಇಷ್ಟು ಜನ ಸತ್ತಿದಾರಲ್ಲ, 11 ಜನ ಸತ್ತಿದ್ದಾರೆ, ಅಷ್ಟು ಜನಕ್ಕೆ ಗಾಯ ಆಗಿದೆ, ಎಲ್ಲ ಆಗಿದ್ಮೇಲೆ ನಮ್ಮ KCA ಅವರು ರಿಸೈನ್ ಮಾಡ್ತಾರೆ. ನಾವು ಜವಾಬ್ದಾರಿ ತಗೋತಿದೀವಿ ಇದು ಅಂದ್ಬಿಟ್ಟು. ಶಂಕರ್ ಸೆಕ್ರೆಟರಿ ಆಗಿ ರಿಸೈನ್ ಮಾಡ್ತಾರೆ, ಆಮೇಲೆ ಜಯರಾಮ್ ಟ್ರೆಷರ್ ಆಗಿ ರಿಸೈನ್ ಮಾಡ್ತಾರೆ. ಜಯರಾಮ್ ಮರ್ತ್ಬಿಟ್ಟಿದ್ದಾರೆ, ಈಗ ಅವರು ಸೆಕ್ರೆಟರಿ ನಿಂತಿದ್ದಾರೆ ಎಲೆಕ್ಷನ್ಗೆ. ಹೇಗೆ ಇದು? ಒಂದ್ ಜವಾಬ್ದಾರಿ ತಗೊಂಡು ನನ್ನಿಂದನೇ ಈಗ ಆಗಿದ್ದೊಂದು ಜವಾಬ್ದಾರಿ ತಗೊಂಡ್ಬಿಟ್ಟು ಈಗ ಬಂದು ಎಲೆಕ್ಷನ್ ನಿಲ್ಲೋದು ಕರೆಕ್ಟಾ? ಏನ್ ಹೇಳ್ತಿದ್ದೀರಾ ಜನಕ್ಕೆ? ನೀವು ಜನಕ್ಕೆ ಏನು ಮೆಸೇಜ್ ಕೊಡ್ತಿದ್ದೀರಾ? ಏನ್ ಜನ ಸತ್ರು ನನಗೇನಾಗಿದೆ? ಈಗ ಉಪಾಧ್ಯಾಯ ಅವರು ಹೇಳ್ತಾ ಇದ್ರು, ನೈತಿಕ ಜವಾಬ್ದಾರಿಯ ವ್ಯಾಲಿಡಿಟಿ ಎಷ್ಟು ದಿನ ಅಂತ. ನಾನು ಮಾರಲಿ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ, ಬಟ್ ಅದರ ವ್ಯಾಲಿಡಿಟಿ ಎಷ್ಟು ದಿನ ಅಂತ ಅದನ್ನ ಹೇಳ್ತಾ ಇರೋದು. ಸ್ವಲ್ಪ ಮಾನವತಾ ಬೇಕು. ಒಳ್ಳೆ ಜನ ಜಯರಾಮ್, ನನ್ಗೆ ಗೊತ್ತಿರೋ ಒಳ್ಳೆ ವ್ಯಕ್ತಿ. ಹೇಗೆ ಅವ್ರು ಎಲೆಕ್ಷನ್ ನಿಂತ್ಕೋತಾರೆ? ಈಗ ತಾನೆ June 4th 5 ತಿಂಗಳಾಗಿದ್ದಿಲ್ಲ, 11 ಜನ ಸತ್ತಿದ್ದಾರೆ, ಎಷ್ಟೋ ಜನ ಗಾಯ ಆಗಿದೆ, ಇಡೀ ಕರ್ನಾಟಕ ಹೆಸರು ಹಾಳಾಗೋಗಿದೆ. ಇವರು ರಿಸೈನ್ ಮಾಡ್ಬಿಟ್ಟು ತಿರ್ಗಾ ಒಂದು ಎಲೆಕ್ಷನ್ ನಿಂತ್ಕೋತಿದ್ರೆ ಏನ್ ಮೆಸೇಜ್ ಕಳಿಸ್ತಿದ್ರ ನೀವು ಜನಕ್ಕೆ? ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವ್ಯಾರು ನಮ್ಗೆ ಕೇಳಕ್ಕೆ ಬಿಟ್ಟಿದ್ ಮೆಸೇಜ್? ಅದು ಒಂದೇ ಇಲ್ಲ. ನೀವು ನಮ್ ಗೋವಿಂದ ರಾಜ್ ತಗೊಳ್ಳಿ, ಪೊಲಿಟಿಕಲ್ ಸೆಕ್ರೆಟರಿನ ಸಿದ್ದರಾಮಯ್ಯ ಅವ್ರು ಸ್ಯಾಕ್ ಮಾಡ್ತಾರೆ. ಅವರು 2 ದಿವಸ ಬಿಟ್ಬಿಟ್ಟು ದುಬೈಗೆ ಹೋಗ್ಬಿಟ್ಟು ಇದ್ರೊಳಗೆ ಕಪ್ ಕೊಡ್ತಾರೆ, ಬಾಸ್ಕೆಟ್ಬಾಲ್ ಫೆಡರೇಷನ್ ಕಪ್ ಕೊಡ್ತಾರೆ. ಇವ್ರಿಗೆಲ್ಲ ಮಾನವತಾ ಇಲ್ವಾ? ಇವರೆಲ್ಲ ಸ್ಪೋರ್ಟ್ಸ್ ಫೆಡರೇಷನ್ ನಡ್ಸೋರು, ಇವ್ರಿಗೊಂದು ಮಾನವತಾ ಇಲ್ವಾ? ಜನ ಸತ್ತಿದ್ದಾರೆ, ಇದೆಲ್ಲ ನೋವಲ್ಗಿದ್ದಾರೆ ಜನ ಅಂದ್ಬಿಟ್ಟು ಇವ್ರು ದುಬೈಗೆ ಹೋಗ್ಬಿಟ್ಟು ಕಪ್ ಕೊಡಕ್ ಹೋಗ್ತಾರೆ. ಸೊ ಹೇಳೋದು, ನಾವು ಮರ್ತ್ಬಿಡ್ತೀವಿ, ನಾವು ಮನುಷ್ಯರೇ. ಈ ಗೆರವಾಗಿರುವಳ ಇರುತ್ತೆ, ನಾಳೆ ಹೋಗುತ್ತೆ. ಇವತ್ತು ನಾನು ಹೇಳ್ಬೇಕಂದ್ರೆ, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ, ಇದು KCA ಜವಾಬ್ದಾರಿ. ಅವರು ತಪ್ಪು ನಮ್ಗೇನು ಗೊತ್ತಿರ್ಲಿಲ್ಲ ಅದಂತ ಹೇಳಕ್ ಆಗಲ್ಲ. ಇದ್ದವ್ರು ಏನ್ ಮಾಡ್ತಿದ್ರು ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್. ಇವತ್ತು ನಮ್ಮ ಸ್ಟೇಟ್ಗೆ ಈ ತರ ಕೆಟ್ಟ ಹೆಸರು ಬಂದಿದೆ. ನಮ್ಮ ಗುಡಿ, ನಮ್ಮ ಕ್ರಿಕೆಟ್ ಗುಡಿ, ಇದು ಕರ್ನಾಟಕದ ಗುಡಿ, ಅದನ್ನ ಮಶಾನ ಮಾಡಿದ್ದಾರೆ. ಅದಕ್ಕೇನಂತಾರೆ? ಯಾರ್ ಜವಾಬ್ದಾರಿ ಇದು? ಇವತ್ತು ಅದನ್ನ ಜನ ಎಲ್ಲ ಮಶಾನ ಅಂತಾರೆ. ಮೊನ್ನೆ ಅನಿಲ್ ಕುಂಬ್ಳೆ ಶ್ರೀನಾಥ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಮೀಟಿಂಗ್ ಒಳಗೆ. ಎಷ್ಟು ನೋವು ಆಗತ್ತೆ ಇದನ್ನ, ಈ ಗುಡಿನ ಇದ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಇರ್ಬೇಕಾರೆ ಜವಾಬ್ದಾರಿ ಇಟ್ಕೊಂಡು ಒಂದ್ ಎಲೆಕ್ಷನ್ ಬಂತು ತಿರ್ಗಾ ಬಂದ್ ಎಲೆಕ್ಷನ್ ನಿಂತ್ಕೊಳ್ಳೋದು ಸರಿ ಇಲ್ಲ. ಅವ್ರು ಯಾರು ಆಯ್ಕೆ ಮಾಡಿದವರು ಸರಿ ಇಲ್ಲ. ಬ್ರಿಜೇಶ್ ಪಟೇಲ್, ನಾನು ಹೇಳೋದು ಬ್ರಿಜೇಶ್ ಪಟೇಲ್ಗೆ, ನೀವ್ ಮಾಡಿದ್ದೀರ ಎಷ್ಟು ವರ್ಷ, ಬಟ್ ಇದು ಡಿಸಿಷನ್ ಜಯರಾಮ್, ನನ್ಗೆ ಗೊತ್ತು ಜಯರಾಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ನೀವು ತರಲೇಬಾರ್ದಾಯ್ತು ಜಯರಾಮ್ನ.
ಯಾರೋ ಇಲ್ಲ ಅಂದ್ಬಿಟ್ಟು ಕೂರಿಸಿದ್ರೆ ಇದು ಸೆಂಡಿಂಗ್ ಅ ರಾಂಗ್ ಮೆಸೇಜ್. ನಾನು ಕಿಂಗು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಜನ ಬಿಡೋದಿಲ್ಲ. Yes. ಸೊ ನಾ ಹೇಳೋದು KMC ಅವರು RCPI ಪರವಾಗಿ ಇವ್ರು ಯಾಕೆ ಹೋಗ್ಬಿಟ್ಟು ಲೆಟರ್ ಕೊಡ್ಬೇಕು ಗವರ್ಮೆಂಟ್ ಒಳಗೆ, ಸೆಕ್ರೆಟರಿಯೇಟ್ ಒಳಗೆ? ಎಸ್, ಮಾತನಾಡೋಣ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.